ಅಷ್ಟಕ್ಕೂ ಅವರೇ ಶಿಪ್ಪಲ್ಲಿ ಯಾವ ರೀತಿಯ ಅಪಘಾತ ಆಗಿಲ್ಲ ಅಂತ ಇಂಜಿನ್ ಸ್ಟಾಪ್ ಆಗಿದೆ ಬಿಟ್ಟರೆ ಬೇರೆ ಯಾವ ರೀತಿಯ ಅನುಮಾನಾಸ್ಪದ ವಸ್ತುಗಳು ಅಪಾಯಕಾರಿ ಪದಾರ್ಥಗಳು ಯಾವುದೂ ಇಲ್ಲ ಅಂತ ನಿರ್ಧರಿಸಿದ ಮೇಲೇ ಯಾವುದೋ ಗೊತ್ತಿಲ್ಲದೆ ಇರೋ ಕಾರಣದಿಂದ SS ಔರಾಂಗ್ ಮೆಡಾನ್ನ ಟೀಮ್ ಮರಣ ಹೊಂದಿದ್ದಾರೆ ಅಂತ ಭಾವಿಸಿದ್ರು. ಅದಕ್ಕೆ ಆ ರೀತಿಯ ಶಿಪ್ ಅಸಲು ಇಲ್ವೇ ಇಲ್ಲ ಅಂತ ಎಲ್ಲ ಕಟ್ಟುಕತೆ ಅಂತ ಭಾವಿಸಿದವರು ತಮ್ಮ ವಾದಗಳನ್ನ ಗಟ್ಟಿಯಾಗಿ ಕೇಳಿಸಿದ್ರು. ಆದರೆ ಇದು ಕೂಡ ಸರಿಯಾಗಿರೋದಲ್ಲ. ಯಾಕಂದ್ರೆ ಡಿಸ್ಟ್ರೆಸ್ ಸಿಗ್ನಲ್ನ ಸಿಲ್ವರ್ ಸ್ಟಾರ್ ಶಿಪ್ ಮಾತ್ರ ರಿಸೀವ್ ಮಾಡಿಲ್ಲ. ಕೆಲವು ಬೇರೆ ಅಂತರ್ಜಾತೀಯ ಶಿಪ್ಗಳಿಗೆ ಅದಕ್ಕೆ ಸಂಬಂಧಿಸಿರೋ ರೇಡಿಯೋಸ್ಗೆ ಕೂಡ ಆ ಮೋರ್ಸ್ ಕೋಡ್ ಸಿಗ್ನಲ್ ರಿಸೀವ್ ಆಯಿತು. ಎಲ್ರಿಗೂ ರಿಸೀವ್ ಆದ ಸಿಗ್ನಲ್ ಸಮಾಚಾರನೂ ಒಂದೇ. ಇನ್ನು ಆ ಸಂಘಟನೆ ನಡೆದು 5 ವರ್ಷಗಳ ನಂತರ US ಕೋಸ್ಟ್ ಗಾರ್ಡ್ ಪತ್ರಿಕೆಯಲ್ಲಿ ಒಂದು ಪ್ರಬಂಧನ ಕೂಡ ಪಬ್ಲಿಷ್ ಮಾಡಿದ್ರು. 1947ರಲ್ಲಿ ನಡೆದ ಆ ಘಟನೆ 2024ರಲ್ಲಿ ಕೂಡ ಚರ್ಚೆಗೆ ಬರ್ತಿದೆ. ಇಷ್ಟು ವರ್ಷಗಳು ಕಳೆದ್ರೂ ಕೂಡ ಅದೆಲ್ಲ ಸೇಮ್ ಹಳೇದೆ ಅಂತ ಅಧಿಕಾರಿಗಳು ಇಗ್ನೋರ್ ಮಾಡಿ ಬಿಸಾಕಬೇಕಲ್ವಾ? ಆ ಶಿಪ್ಗೆ ಏನಾಯಿತು ಅನ್ನೋ ಪ್ರಶ್ನೆಗೆ ಏನೋ ಗೊತ್ತಿಲ್ಲ ಅನ್ನೋ ಆನ್ಸರ್ನ ಬಿಟ್ಟು ಅವ್ರ ಹತ್ರ ಯಾವುದೇ ರೀತಿ ರಿಪೋರ್ಟ್ಸ್ ಇಲ್ಲ. ಸೊ ಒಟ್ಟಾರೆ ಎಲ್ಲರೂ ಅದನ್ನು ಅಂದರೆ SS ಔರಾಂಗ್ ಮೆಡಾನ್ ಶಿಪ್ನ ಘೋಸ್ಟ್ ಶಿಪ್ ಅಂತ ಹೇಳೋಕೆ ಶುರು ಮಾಡಿದ್ರು. ಆಧಾರ ಇಲ್ಲ ಬಿಟ್ಟರೆ ಅದರ ಬಗ್ಗೆ ವಿಧವಾದ ವದಂತಿಗಳು ಹುಟ್ತಾ ಬಂತು. ಗ್ರಹಾಂತರ ವಾಸಿಗಳು ದಾಳಿ ಮಾಡಿದ್ರು ಅಂತ ಕೆಲವರು, ಆ ಶಿಪ್ಪೇ ಟೈಮ್ ಟ್ರಾವೆಲ್ ಮಾಡಿ ಫ್ಯೂಚರ್ಗೆ ಬಂದಿದೆ ಮತ್ತೆ ಪಾಸ್ಟ್ಗೆ ಹೊಂಟೋಯ್ತು ಅಂತ ಕೆಲವರು, ಹಾಗೆ ಕತೆಯಾಗಿ ಹೇಳ್ಕೊಂಡ್ರು. ಒಟ್ಟಾರೆ ಹೇಳಿದ್ರೆ ಇದೊಂದು ರಹಸ್ಯವಾಗಿ ಉಳಿದೋಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಟ್ಯಾಪ್ ಮಾಡಿ. ಇನ್ನೂ ಈ ರೀತಿಯ ಇಂಟ್ರೆಸ್ಟಿಂಗ್ ಮಿಸ್ಟರಿ ವಿಡಿಯೋಗಳು ಬೇಕಂದರೆ ಅದನ್ನ ಕಮೆಂಟಲ್ಲಿ ತಿಳಿಸಿ.